ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಅದು ಕೆಪಿಸಿಸಿ ಅಧ್ಯಕ್ಷಗಿರಿ. ಈ ಅಧ್ಯಕ್ಷ ಸ್ಥಾನಕ್ಕಾಗಿ 3 ನಾಯಕರ ಪೈಪೋಟಿ ಇದೆ. ರೇಸ್ನಲ್ಲಿರುವಂತಹ 3 ಹೆಸರು ನೋಡ್ತಾ ಹೋದ್ರೆ ಅಹಿಂದ ಕೋಟಾದಡಿ ಸತೀಶ್ ಜಾರಕಿಹೊಳಿ ಜೊತೆಗೆ ಹರಿಪ್ರಸಾದ್ ಹೆಸರು ಕೇಳಿ ಬರ್ತಾ ಇದೆ. ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಸ್ಥಾನಕ್ಕೆ ಸತೀಶ್ ಪಟ್ ಹಿಡಿದಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಳಿ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ. ಹಾಗೆ ರೇಸ್ನಲ್ಲಿ ಹರಿಪ್ರಸಾದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಒಬಿಸಿ ಸಮುದಾಯದ ಲೆಕ್ಕಾಚಾರದಡಿ ಈ ಹೆಸರು ಕೇಳಿ ಬರ್ತಾ ಇದ್ದು ಶಿವರಾಜ್ ತಂಗಡಗಿ ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಕೆಪಿಸಿಸಿ ಗಾದಿ ಬಗ್ಗೆ ತಂಗಡಗಿ ಜೊತೆ ಮಾತನಾಡಿರುವಂಥದ್ದು. ಮಂತ್ರಿ ಸ್ಥಾನದ ಜೊತೆ ಕೆಪಿಸಿಸಿ ಸ್ಥಾನ ಕೇಳ್ತಾ ಇದ್ದಾರೆ ತಂಗಡಗಿ ಕೂಡ. 3 ಜನರ ಹೆಸರು, 3 ನಾಯಕರ ಪೈಪೋಟಿ ಜೋರಾಗಿದೆ. ಆರಂಭದಿಂದಲೂ ಕೇಳಿ ಬರ್ತಾ ಇದ್ದಂತಹ ಹೆಸರು ಅಂತಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರದ್ದು. ಕೆಪಿಸಿಸಿ ಅಧ್ಯಕ್ಷಗಿರಿಯ ಜೊತೆಗೆ ಮಿನಿಸ್ಟ್ರಿ ಕೂಡ ಮುಂದುವರಿಬೇಕು ಅನ್ನುವಂಥ ಆಶಯ ಅವರದ್ದು. ಈ ಹಿಂದೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ಮಿನಿಸ್ಟ್ರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿಯನ್ನು ಅಲಂಕರಿಸಿದ್ರು. ಹಾಗಾಗಿ ಅದೇ ಮಾಡೆಲ್ ಅನುಸರಿಸಬೇಕು, ಅವಕಾಶ ಕೊಡಬೇಕು ಅನ್ನುವಂಥ ಆಗ್ರಹ ಇದೆ. ಆದರೆ ಈ ರೇಸ್ನಲ್ಲಿರೋರ ಪೈಕಿ ಯಾರಿಗೆ ಸಿಗುತ್ತೆ ಅನ್ನೋದು ಕುತೂಹಲ. ಪ್ರಮೋದ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಪ್ರಮೋದ್, ಒಂದು ಕಡೆ ಸಚಿವಗಿರಿಗಾಗಿ ಲಾಬಿ, ಮತ್ತೊಂದು ಪ್ರಮುಖ ಅಂತಂದ್ರೆ ಕೆಪಿಸಿಸಿ ಅಧ್ಯಕ್ಷಗಿರಿ. 3 ಹೆಸರು ಕೇಳಿ ಬರ್ತಾ ಇದೆ. ಆರಂಭದಿಂದಲೂ ಜಾರಕಿಹೊಳಿ ಅವರ ಹೆಸರೇ ಪ್ರಮುಖವಾಗಿ ಮುನ್ನೆಲೆಯಲ್ಲಿತ್ತು. ಈಗ ಇನ್ನೆರಡು ಹೆಸರು ಸೇರ್ಕೊಂಡಿರುವಂಥದ್ದು. ಯಾವ ರೀತಿ ಲೆಕ್ಕಾಚಾರ, ಏನು ಸಾಧ್ಯತೆ? ಪ್ರತಿಭಾ, ಹೈಕಮಾಂಡ್ ಸಾಕಷ್ಟು ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ನೋಡ್ತಾ ಇದೆ. ಯಾಕೆಂದರೆ ಒಂದು ಕಡೆಗೆ ಈಗ ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದರೆ ಅದೇ ರೀತಿ ಲಿಂಗಾಯತರಿಗೂ ಕೂಡ ಸೂಕ್ತ ಸ್ಥಾನಮಾನವನ್ನು ನೀಡಬಹುದು. ಆಫ್ಕೋರ್ಸ್ DCM ಸೇರಿದಂತೆ ಬೇರೆ ಬೇರೆ ಸ್ಥಾನವನ್ನು ನೀಡಬಹುದು. ಜೊತೆಗೆ ಕಾಂಗ್ರೆಸ್ನ ಕೋರ್ ವೋಟರ್ ಆಗಿರುವಂಥ ಅಹಿಂದ ಮತ ಬ್ಯಾಂಕ್ ಏನಿದೆ ಅಥವಾ ಅಹಿಂದ ಸಮುದಾಯ ಏನಿದೆ ಅವರನ್ನು ಕೂಡ ಓಲೈಸುವ ಅಥವಾ ಅವರನ್ನು ಸಂತೈಸುವ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಅವರಿಗೂ ಕೂಡ ಒಂದು ಜವಾಬ್ದಾರಿಯನ್ನು ನೀಡುವಂಥ ಅಥವಾ ಸ್ಥಾನಮಾನವನ್ನು ನೀಡುವಂಥ ಒಂದು ಸಾಧ್ಯತೆ ತುಂಬ ದಟ್ಟವಾಗಿದೆ. ಹೀಗಾಗಿ ಒಂದು ಕಡೆಗೆ ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದರೆ ಇನ್ನು ಪಕ್ಷದ ಸಂಪೂರ್ಣ ಹಿಡಿತವನ್ನು ಅಥವಾ ಪಕ್ಷದ ಜವಾಬ್ದಾರಿಯನ್ನು OBCಗೆ ಅಥವಾ ದಲಿತ ಸಮುದಾಯಕ್ಕೆ ನೀಡುವಂಥ ಸಾಧ್ಯತೆ ತುಂಬ ದಟ್ಟವಾಗಿದೆ. ವೆರಿ ಇಂಪಾರ್ಟೆಂಟ್ಲಿ ಇದರ ರೇಸ್ನಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಮುಂಚೂಣಿಯಲ್ಲಿದ್ದರೆ ಅಲ್ಲೊಂದಿಷ್ಟು ಕಂಡೀಷನ್ಸ್ಗಳು ಕೂಡ ಇದೆ. ಹೈಕಮಾಂಡ್ ಕೂಡ ಸಾಕಷ್ಟು ಅಳೆದು ತೂಗಿ ಲೆಕ್ಕಾಚಾರವನ್ನು ಆಗ್ತಾ ಇದೆ. ಯಾಕೆಂದರೆ ಈಗ ಕರ್ನಾಟಕದ ಮಟ್ಟಿಗೆ ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೀಡಿದರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಂದರೆ ಇನ್ನಿತರ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಂಥ ಬೇಡಿಕೆ ಬರ್ಬೋದು. ಆಗ ಒತ್ತಡ ಅಲ್ಲೂ ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಒನ್ ಮ್ಯಾನ್ ಒನ್ ಪಾಲಿಸಿ ಎನ್ನುವಂಥ ಮಾತನ್ನು ಹೈಕಮಾಂಡ್ ಹೇಳ್ತಾ ಇದೆ. ಈ ದೃಷ್ಟಿಯಲ್ಲಿ ಸಾಕಷ್ಟು ಮಾತುಕತೆಗಳು ಆಗ್ತಾ ಇದೆ. ಅಥವಾ ಕರ್ನಾಟಕದ ಮಾಡೆಲ್ಲೇ ಬೇರೆ, ಕರ್ನಾಟಕದ ರಾಜಕೀಯ ಪರಿಸ್ಥಿತಿನೇ ಬೇರೆ. ಈಗಾಗಲೇ ಶಿವಕುಮಾರ್ ಮಾಡೆಲ್ ಕರ್ನಾಟಕದಲ್ಲಿದೆ. ಹೀಗಾಗಿ ಮಂತ್ರಿ ಸ್ಥಾನದ ಜೊತೆಗೆ ಕೆಪಿಸಿಸಿ ನೀಡಿ ಇದರಿಂದ ಸಂಘಟನೆಯನ್ನು ಉತ್ತಮವಾಗಿ ಮಾಡ್ಬೋದು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಬೇಡಿಕೆ. ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಹೊರತು ದೆಹಲಿಗೂ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಸಭೆ ಆಗುತ್ತೆ, ಸಭೆಯಲ್ಲಿ ಚರ್ಚೆ ಆಗುತ್ತೆ. ಇನ್ನು ಉಳಿದಂತೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಪಕ್ಕಕ್ಕಿಟ್ಟು ನೋಡಿದಂಥ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವರ ಹೆಸರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತುಂಬ ಚರ್ಚೆಯಲ್ಲಿದೆ. ಯಾಕೆಂದರೆ OBC ಸಮುದಾಯ, ಅದರಲ್ಲೂ ಕೂಡ ಈಡಿಗ ಸಮುದಾಯಕ್ಕೆ ಸೇರಿದರು. ಜೊತೆಗೆ ಮೊದಲಿಂದಲೂ ಕೂಡ ಹೈಕಮಾಂಡ್ನಲ್ಲಿ ಉತ್ತಮವಾದಂಥ ಸಂಪರ್ಕ ಇದೆ. ಜೊತೆಗೆ ಕಾಂಗ್ರೆಸ್ ಸಿದ್ಧಾಂತ ಅಂತ ಬಂದಾಗ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂಥ ವ್ಯಕ್ತಿತ್ವ. ಹೀಗಾಗಿ ಅವರನ್ನು ಕೂಡ ಸಂಘಟನಾತ್ಮಕವಾಗಿ ವಿಚಾರಕ್ಕೆ ಕರೆತಂದರೆ ಸಹಜವಾಗಿಯೇ ಹಿನ್ನೆಲೆ ಜೊತೆಗೆ ಕಾಂಗ್ರೆಸ್ನ ಹಳೆ ರಾಜಕೀಯ ಜೊತೆಗೆ ಅನುಭವ ಕೂಡ ಇದೆ. ಇದೆಲ್ಲವೂ ಕೂಡ ಗಮನದಲ್ಲಿಟ್ಟು ನೋಡಿದಾಗ ಹರಿಪ್ರಸಾದ್ ಅವರನ್ನ ಫಿಟ್ ಇನ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಅಟ್ ದ ಸೇಮ್ ಟೈಮ್ ಮತ್ತೆ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ಸ್ ಬಗ್ಗೆ, ಪಕ್ಷದಲ್ಲಿ ಹೇಗೆ ಸಮನ್ವಯ ಸಾಧಿಸೋದ್ರ ಬಗ್ಗೆ, ಇದರ ಬಗ್ಗೆ ಕೂಡ ಎಲ್ಲ ಚರ್ಚೆ ಆಗ್ತದೆ. ಎಲ್ಲಕ್ಕಿಂತ ಒಂದು ಡಾರ್ಕ್ ಹಾರ್ಸ್ ಅಂದರೆ ಈಗ ಶಿವರಾಜ್ ತಂಗಡಗಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. TV9ಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಶಿವರಾಜ್ ತಂಗಡಗಿ ಅವರ ಜೊತೆಗೆ ಹೈಕಮಾಂಡ್ ನಾಯಕರು ಒಂದು ಅನೌಪಚಾರಿಕವಾಗಿ ಒಂದು ಮಾತನಾಡಿದ್ದಾರೆ. ಕರೆದು ಅವ್ರ ಜೊತೆಗೆ ಸಾಧ್ಯತೆಗಳ ಬಗ್ಗೆ, ಅವರ ಆಶಯಗಳ ಬಗ್ಗೆ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಶಿವರಾಜ್ ತಂಗಡಗಿ ಅವರು ಕೂಡ ಹೇಳಿರುವಂಥದ್ದು ಪಕ್ಷ ಸಂಘಟನೆ ಮಾಡುವಂಥ ದೃಷ್ಟಿಯಲ್ಲಿ ಮಂತ್ರಿ ಸ್ಥಾನದ ಜೊತೆಗೆ ಸಂಘಟನೆಯನ್ನು ನಡೆದ್ರೆ ಅನುಕೂಲವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ಎಲ್ಲ ನಾಯಕರು ಕೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಮಂತ್ರಿ ಸ್ಥಾನದ ಜೊತೆಗೆ ಪಕ್ಷದ ಸಂಘಟನೆ ಕೊಟ್ಟರೆ ಆವಾಗ ಸಂಪೂರ್ಣ ವ್ಯವಸ್ಥೆಯನ್ನು ಮುನ್ನಡೆಸೋದು ಸುಲಭವಾಗುತ್ತೆ ಅನ್ನುವಂಥ ಬೇಡಿಕೆ ನೀಡಿದ್ದಾರೆ. ಈಗ ಹೈಕಮಾಂಡ್ ಅಂತಿಮವಾಗಿ ಒಂದು ನಿರ್ಧಾರ ಮಾಡುತ್ತೆ. ಅದು ವಿತ್ ಮಂತ್ರಿ ಸ್ಥಾನನೋ ಅಥವಾ ವಿತೌಟ್ ಮಂತ್ರಿ ಸ್ಥಾನವೋ ಈ ಕೆಪಿಸಿಸಿ ಅಧ್ಯಕ್ಷ ಗಾದಿ ಅನ್ನುವುದು ಇವತ್ತಿನ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್.